ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ನಮ್ಮ ಶಿಕ್ಷಣ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಭಗವದ್ಗೀತೆಯ ಒಂದು ಶ್ಲೋಕದೊಂದಿಗೆ ಪಾಠ ಪ್ರಾರಂಭ ಮಾಡೋಣ. ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ನೆಲೆ ನಿಂತು ನಿನ್ನ ಕೆಲಸಗಳನ್ನು ಮಾಡು. ಪರ್ಫಾರ್ಮ್ ಯುವರ್ ಆಕ್ಷನ್ ವೈಲ್ ರಿಮೇನಿಂಗ್ ಸ್ಟೆಡಿ ಇನ್ ಮೈಂಡ್. ಇವತ್ತು ನಾವು ಇಂಗ್ಲಿಷ್ ವರ್ಣಮಾಲೆ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಗ್ಗೆ ಕಲಿಯೋಣ. ಕನ್ನಡದೊಳಗೆ 49 ಮೂಲಾಕ್ಷರಗಳು ಹೆಂಗದಾವ ಹಂಗೆ ಇಂಗ್ಲಿಷ್ ಒಳಗೆ 26 ಅಕ್ಷರಗಳದಾವು. ಇಂಗ್ಲಿಷ್ ಹ್ಯಾಸ್ 26 ಲೆಟರ್ಸ್ ಅಂದ್ರೆ ಇಂಗ್ಲಿಷ್ ಒಳಗೆ 26 ಅಲ್ಫಾಬೆಟ್ಸ್ ಅದಾವು. ಅವನು ಈಗ ನೋಡೋಣ. ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್, 2 ರೀತಿ ಅಕ್ಷರಗಳದಾವು. ಈಗ ಮೊದಲ ಕ್ಯಾಪಿಟಲ್ ಲೆಟರ್ಸ್ ನೋಡೋಣ. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಈಗ ಸ್ಮಾಲ್ ಲೆಟರ್ಸ್ ನೋಡೋಣ. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಈಗ ಈ ಕ್ಯಾಪಿಟಲ್ ಲೆಟರ್ಗಳ ಬಳಕೆ ಹೆಂಗೆ ಮಾಡೋದು, ಎಲ್ಲಿ ಮಾಡೋದು ಅನ್ನೋದನ್ನು ಸ್ವಲ್ಪ ನೋಡೋಣ. ಫಸ್ಟ್ ಒನ್, ವಾಕ್ಯದ ಪ್ರಾರಂಭದ ಮೊದಲ ಶಬ್ದದ ಮೊದಲ ಅಕ್ಷರ. ಎಕ್ಸಾಂಪಲ್, ದಿಸ್ ಈಸ್ ಎ ಬುಕ್. ಸೆಕೆಂಡ್ ಒನ್, ತಿಂಗಳುಗಳ ಹೆಸರು. ವಾರಗಳಂದ್ರೆ ಡೇಸ್ ಬರ್ತಾವೆ, 7 days ಅವು, ಅದರ ಹೆಸರು. ಇವೆಲ್ಲ ಕ್ಯಾಪಿಟಲ್ ಲೆಟರಿಂದ ಪ್ರಾರಂಭ ಆಕ್ಕವು. ಜನವರಿ, ಸಂಡೇ, ಮಂಡೇ, ಫೆಬ್ರವರಿ, ಮಾರ್ಚ್ ಎಲ್ಲ ಕ್ಯಾಪಿಟಲ್ ಲೆಟರಿಂದ ಪ್ರಾರಂಭ ಆಕ್ಕವು. ಇನ್ನು ನಾಮಪದಗಳು ಏನು ಬರ್ತಾವೆ ಎಲ್ಲ ಕ್ಯಾಪಿಟಲ್ ಲೆಟರಿಂದ ಪ್ರಾರಂಭ ಆಗ್ತಾವೆ. ಸ್ಥಳಗಳು, ವ್ಯಕ್ತಿಗಳ ಹೆಸರು, ಪ್ರಸಿದ್ಧ ಸ್ಥಳಗಳ ಹೆಸರು. ಎಕ್ಸಾಂಪಲ್, ಮೈಸೂರು, ತಾಜ್ ಮಹಲ್, ರಾಮ್, ಇದು ಒಂದು ಹೆಸರು, ವ್ಯಕ್ತಿ ಹೆಸರು. ಹಿಂಗೆ ಈ ಥರ ಇರುವೆಲ್ಲ ಫಸ್ಟ್ ಕ್ಯಾಪಿಟಲ್ ಲೆಟರ್ ಬರ್ತಾವೆ. ಇನ್ನು ಐ ಅಂದರೆ ನಾನು, ಇದು ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಆಗೇ ಯೂಸ್ ಆಗುತ್ತೆ. ಇದು ಸ್ಮಾಲ್ ಲೆಟರ್ ಬರೆಯೋಕ್ಕೆ ಬರೋಂಗಿಲ್ಲ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.